ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಕ್ಲೀನ್ ಮಾಡಿಸ್ತಾರೆ ಮಕ್ಕಳಿಂದ. ಮತ್ತೊಂದು ಕಡೆ ಖಾಸಗಿ ಶಾಲೆಗಳು ಯಾವ ರೀತಿ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಈ ಬಡ ಮಧ್ಯಮ ವರ್ಗದ ಪೋಷಕರು ತಮ್ಮ ಮಕ್ಕಳನ್ನು ವಿಧಿ ಇಲ್ಲದೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳಿಗೆ ಕಳಿಸುತ್ತೆ. ಸರ್ಕಾರಿ ಶಾಲೆಗಳು ಒಂದು ಕಾಲದಲ್ಲಿ ಅತ್ಯದ್ಭುತವಾದಂಥ ಶಿಕ್ಷಣವನ್ನು ಈಗಲೂ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಕಾಲ ಬದಲಾಗಿದೆ. ಕಾಲ ಬದಲಾಗುವಂಥ ಸಂದರ್ಭದಲ್ಲಿ ಇದೇ ರಾಜಕಾರಣಿಗಳಿಗೆ ಈ ಹಿಂದೆ ಕೊಡ್ತಾ ಇದ್ದಂಥ ಅಂಬಾಸಿಡರ್ ಕಾರ್ ಕೊಡ್ತಾರೆ, ಈಗ ಈಗ ನಿಮಗೆ ಇನೋವಾ ಕಾರೇ ಬೇಕು. ಈ ಹಿಂದೆ ಯಾವುದೇ ರೀತಿಯ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು, ಈಗ ನಿಮಗೆ ಐಷಾರಾಮಿ ಬಂಗಲೆಗಳೇ ಬೇಕು. ಯೂಸ್ ಮಾಡಬಾರ್ದು ನಾನು ಹೇಳ್ತಾ ಇಲ್ಲ, ಆದರೆ ನಿಮಗೆಷ್ಟು ಐಷಾರಾಮಿಯಾಗಿ ನೀವು ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಆದರೆ ಆ ಶಾಲೆಯ ಮಕ್ಕಳಿದಾರಲ್ಲ, ಆ ಶಾಲೆಯ ಮಕ್ಕಳಿಗೆ ಯಾಕೆ ಆ ಪ್ರಾಬ್ಲಮ್? ಬನ್ನಿ ಇದರ ಬಗ್ಗೆ ಒಂದು ವರದಿ ನೋಡೋಣ. ಇದು ಹೊರಗಿನ ಹುಡುಗರು ಬಂದ್ಕೇಸಿ ಹಿಂಗೆ ಏನಾದರೂ ಹಿಂಗೆ ವಿಮಲ್ ಅದೆಲ್ಲ ತಿನ್ಕೇಸಿ ಹೂಗಳು ಹೊಂಟಾರ್ರಿ. ಇದೆಲ್ಲ ಹಿಂಗೆ ಕಚರ ಭಾಳ ಆಗತೈತ್ರಿ. ಲೈನ್ ಹಚ್ಚ ಹೋಗಾಕ್ರಿ ಭಾಳ ಹಿಂಗೆ ಟೈಮ್ ಆಗ್ತೈತ್ರಿ. ಯಸ್, ಈ ರೀತಿ ಸಾಲು ಸಾಲಾಗಿ ನಿಂತು ತಮ್ಮ ಅಳಲನ್ನ ತೋಡಿಕೊಳ್ತಿರೋ ಸ್ಟೂಡೆಂಟ್ಸ್ಗಳು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಕಂಗ್ರಾಳಿಯ ಕುದ್ರನ್ನ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ. 3 ದಶಕಗಳ ಹಿಂದೆ ಈ ಊರಲ್ಲಿ ಮರಾಠಿ ಪ್ರಾಬಲ್ಯವಿತ್ತು. ಸರ್ಕಾರಿ ಮರಾಠಿ ಶಾಲೆಯಲ್ಲಿ 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಓದ್ತಿದ್ರು. ಇಲ್ಲಿ ಕನ್ನಡ ಶಾಲೆ ನಿರ್ಮಾಣಕ್ಕೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರಬಲ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಕನ್ನಡಿಗರ ಹೋರಾಟದ ಫಲವಾಗಿ 1986ರಲ್ಲಿ ಈ ಶಾಲೆ ತಲೆ ಎತ್ತಿತ್ತು. ಸರ್ಕಾರಿ ಕನ್ನಡ ಶಾಲೆಯನ್ನ ಬಿಟ್ಟು ಖಾಸಗಿ ಶಾಲೆಗೆ ಮಕ್ಕಳು ಸೇರ್ತಿದ್ದಾರೆ. ಆದರೆ ಇಲ್ಲಿ ಪ್ರತಿ ವರ್ಷ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗ್ತಾ ಇದ್ರು. ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಇರೋದು ಒಂದೇ ಶೌಚಾಲಯ. ಇದು ಒಂದು 5-6 ವರ್ಷ ಆತ್ರಿ ಹಂಗೈತ್ರಿ. ಇದು ನಾವು 5th ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ಹಂಗೈತ್ರಿ. ಇದು ಅವಾಗಿಂದ ಹಿಂಗೈತ್ರಿ, ನಾವು ಹಂಗೆ ಹೊಂಟೇವ್ರಿ. ಯಾರು ನಮಗೆ ಕೇಳೋರನ್ನ ಇಲ್ರಿ. ಮತ್ತು ನಾವು ಏನು ಮಾಡೋದ್ರಿ, ಡೈಲಿ ರೊಟೇಷನ್ ಹೆಂಗೈತೆ ಹಂಗೆ ಮಾಡ್ಬೇಕ್ರಿ. ಪ್ರೇಯರ್ ಆಗ್ತೈತ್ರಿ. ಪ್ರೇಯರ್ ಆದ್ಬಿಡ್ಕೆ ಹಾಲು ಕುಡ್ದಾದ್ಮೇಲೆ ನಾವು ಇಲ್ಲಿ ಟಾಯ್ಲೆಟ್ ಕದ್ದು ಬಂದು ಅಂದ್ರೆ ರೀ ಲೈನ್ ಹಚ್ಚಿಬಿಡ್ತೇವ್ರಿ. ಒಂದು ಅರ್ಧ 11:30 ತನಕ ಆಗ್ತೈತ್ರಿ. ಆಮೇಲೆ 11:30 ಹೋದು ಅಂದ್ರೆ ಕ್ಲಾಸ್ನಾಗ ಹೋಗ್ಬೇಕಂದ್ರೆ 1 ತಾಸು 12 ಆಗಿಬಿಡ್ತೈತೆ ರೀ. 12 ಗಂಟೆ ಒಂದು ಪೀರಿಯಡ್ ಮುಗೀತು ರೀ. ಆಮೇಲೆ ಮತ್ತು 12 ಗಂಟೆ ಆತ್ರಿ. 12 ಗಂಟೆ 1 ತಾಸು ಹೇಳ್ತಾರೆ ರೀ. ಅಟ್ಲಕ್ಕೆ ಊಟಕ್ಕೆ ಬಿಡ್ತೀರಿ. ಮತ್ತು 1ಕ್ಕೆ ಹೋದು ಅಂದ್ರೆ 2:30, 3 ರೀ. ಇದ್ರಾಗ ಹೋಗಿಬಿಡ್ತೈತೆ ರೀ. ಅದು ನಮ್ಗೆ ಏನಾರ ಬಾತ್ರೂಮ್ ಅದು ಆತಂದ್ರೆ ರೀ ನಾವು ನಮ್ಮ ಪೂರ್ತಿಯಾಗಿ ಬಾತ್ರೂಮ್ ಹೋಗ್ತೀವಿ ರೀ, ಅಭ್ಯಾಸ ಮಾಡ್ತೇವೆ ರೀ, ಮತ್ತು ಮನೆಗೆ ಹೋಗ್ತೇವೆ ರೀ. 1ರಿಂದ 8ನೇ ತರಗತಿಯಲ್ಲಿ 354 ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಶಿಕ್ಷಕರ ಸಮಸ್ಯೆ ಆಗಲಿ ಕಟ್ಟಡದ ಸಮಸ್ಯೆ ಆಗಲಿ ಇಲ್ಲ, ಆದರೆ ಇವರಿಗೆ ಇರೋದು ಶೌಚಾಲಯದ ಸಮಸ್ಯೆ. ವಿದ್ಯಾರ್ಥಿಗಳು ಪ್ರತಿನಿತ್ಯ ಈ ರೀತಿ ಶೌಚಕ್ಕೆ ಹೋಗಬೇಕಾದ ದುಸ್ಥಿತಿ ಇದೆ. ಸುಮಾರು ಇದಕ್ಕೆ ಒಂದೇ ಶೌಚಾಲಯ ಇರೋದ್ರಿಂದ ಸುಮಾರು 355 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿರೋದ್ರಿಂದ ಹೆಣ್ಣು ಮಕ್ಕಳಿಗೆ 4 ಟಾಯ್ಲೆಟ್ ಯೂನಿಟ್ ಇದೆ. ಗಂಡು ಮಕ್ಕಳಿಗೆ ಮೂತ್ರಾಲಯಗಳು 2 ಇರೋದ್ರಿಂದ ಆ ಮಕ್ಕಳಿಗೆ ಕ್ಯೂದಲ್ಲಿ ನಿಂತು ಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಿಂದ ಅಲ್ಲಿ ವೇಳೆ ಹಾಳಾಗ್ತಿದೆ. ಈ ಕಾಮಗಾರಿ ಆದಷ್ಟು ಬೇಗ ನೆರವೇರಿಸಿಕೊಡ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಗಡಿ ಭಾಗಗಳಲ್ಲಿ ಕನ್ನಡ ಮಾತಾಡೋರೇ ಕಡಿಮೆ ಆಗ್ತಿದ್ದಾರೆ. ಆದರೆ ಇಲ್ಲಿ ಕನ್ನಡ ಶಾಲೆ ಇದ್ದು ಕನ್ನಡ ಶಾಲೆಯಲ್ಲಿ ಕಲಿತಾ ಇದ್ರು. ಈ ಶಾಲೆಗೊಂದು ಶೌಚಾಲಯ ನಿರ್ಮಿಸಿ ಕೊಡಿ ಎನ್ನುವುದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗ್ರಹ. ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ, ಆದರೆ ಶೌಚಾಲಯದ ಸೌಲಭ್ಯ ಒಂದು ಬೇಕು ಅನ್ನೋ ಒಂದು ಮಾತನ್ನು ಕೂಡ SRMC ಸದಸ್ಯರು ಮತ್ತು ಪಂಚಾಯಿತಿ ಹೆಡ್ ಮಾಸ್ತರು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಇದೊಂದು ಸರ್ಕಾರಿ ಶಾಲೆ. 354 ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯಲ್ಲಿ. 1ನೇ ತರಗತಿಯಿಂದ 8ನೇ ತರಗತಿವರೆಗಿರುವ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಗಳಿಗೆ ಯಾವ ಮಕ್ಕಳು ಬರ್ತಾರೆ? ಬಡ ಪೋಷಕರ ಮಕ್ಕಳೇ ಬರ್ತಾರೆ. ಯಾರೆಲ್ಲ ಆಮೇಲೆ ನಾನು ಇವರನ್ನು ಕೂಡ ಎಲ್ಲಿದ್ದೀರಿ ಸ್ವಾಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಶೌಚಾಲಯ, ಒಂದು ಯಾರು ಅಲ್ಲಿರುವಂಥ ಶಿಕ್ಷಕರ ಸಂಘ ಏನಿದೆ SDMC ಒಂದು ಶೌಚಾಲಯ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ? ನನಗೆ ಭಾಳ ಆಶ್ಚರ್ಯ ಆಗ್ತಾಯಿದೆ. ಯಾಕಂದರೆ ಸರ್ಕಾರದ ದುಡ್ಡೇ ಅಲ್ಲ, ನೀವೊಂದು ಲೋಕಲೈಸ್ ಅಲ್ಲಿ ಯಾರ ಹತ್ರ ಆದರೂ ಕೇಳಿ, ಬರ್ರಪ್ಪ ಒಂದು ಹಳೆ ವಿದ್ಯಾರ್ಥಿಗಳು ಯಾರಾದಿದ್ದರೆ ಆ ಶಾಲೆಗೆ ಒಂದು ಶೌಚಾಲಯ ಕಟ್ಕೊಡೋಣ ಅಂತ ಒಂದು ಐಡಿಯಾ ಆದರೂ ಬರ್ಬೋದಲ್ಲ. ಒಂದು ಶೌಚಾಲಯ ಕಟ್ಕೊಡ್ರಪ್ಪ ಅಂತೇಳಿ ಕೇಳ್ಬೋದಲ್ಲ. ನಾವು ಎಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಚಂದ ಎತ್ತಲಿಕ್ಕೆ ಹೋಗ್ತೀವಿ, ಆ ಮಕ್ಕಳಿಗೆ ಒಂದು ಶೌಚಾಲಯ ಕಟ್ಕೊಡೋಕ್ಕೆ ಏನು ಪ್ರಾಬ್ಲಮ್ಮು? ನಾನು ಈಗಲೂ ಅಲ್ಲಿ ಕೇಳ್ಕೊಳ್ತಾ ಇರೋದು, ಅಲ್ಲಿ ಸ್ಥಳೀಯರು ಯಾರಾದ್ರಿದ್ದರೆ, ಇದು ಯಾವ ಶಾಲೆ ಅಂತಂದರೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿಯ ಖುರ್ದ್ನ ಸರ್ಕಾರಿ ಶಾಲೆ. ಬೆಳಗಾವಿ ತಾಲೂಕು ಕಂಗ್ರಾಳಿಯ ಖುರ್ದ್ನ ಸರ್ಕಾರಿ ಶಾಲೆ. ಈ ಶಾಲೆಗೆ
ಯಾರಾದರೂ ಒಂದು ಶೌಚಾಲಯವನ್ನು ಕಟ್ಟಿಸಿಕೊಡೋರಿದ್ದರೆ ಖಂಡಿತವಾಗಲೂ ನಾವು ಸಂಬಂಧಪಟ್ಟ BO ಅಥವಾ PDO ಎಲ್ಲರ ಗಮನಕ್ಕೆ ತಂದು ನಿಮ್ಮ ಹೆಸರಿನಲ್ಲೇ ಅಲ್ಲೊಂದು ಶೌಚಾಲಯ ಕಟ್ಟಿಸ್ಕೊಡ್ತೀವಿ. ನೀವೇ ಉದ್ಘಾಟನೆ ಮಾಡಿಸಿ ಅದನ್ನು, ನಿಮ್ಮ ಹೆಸರಲ್ಲೇ ಇರಲಿ, ಬಟ್ ಮಕ್ಕಳಿಗಾಗಿ. ಒಮ್ಮೆ ನೀವು ಅದನ್ನು ರೆಡಿ ಮಾಡಿಸ್ಕೊಟ್ರೆ ಅದಕ್ಕೇನು ವ್ಯವಸ್ಥೆ ಇದೆಯೋ ನಾವು ಮಾಡಿಸ್ತೀವಿ. ನನಗೆ ಗೊತ್ತಿಲ್ಲ, ನಾನು ಬೇಕಿದ್ರೆ ನಮ್ಮ ರಿಪೋರ್ಟರ್ ಹತ್ರ ಅದಕ್ಕೆ ಒಂದು ಎಷ್ಟು ಖರ್ಚಾಗ್ಬೋದು ಗೊತ್ತಿಲ್ಲ. ಒಂದು ಕಂಪ್ಲೀಟಾಗಿ ಒಂದು ಶೌಚಾಲಯ ಕಟ್ಟಲಿಕ್ಕೆ ಗೊತ್ತಿಲ್ಲ ಎಷ್ಟಾಗ್ಬೋದು ಅಂತೇಳಿ ಒಂದು ಐಡಿಯಾ ಕೇಳೋಣ. 1.5 ಲಕ್ಷ 2 ಲಕ್ಷ ಆದರೆ 80,000ದಿಂದ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯ ಕಟ್ಟಿಕೊಡ್ಬೋದು. ಒಂದು ಇಬ್ಬರು 55,000 ಕೊಡುವಂಥವ್ರು ಅಥವಾ ಒಬ್ಬರೇ ಯಾರಾದರೂ 1 ಲಕ್ಷ ಕೊಟ್ಟು ಮಕ್ಕಳಿಗಾಗಿ ಶೌಚಾಲಯ ಕಟ್ಟಿಕೊಡ್ತೇನೆ ಅಂತಂದರೆ ದಯವಿಟ್ಟು ಮುಂದೆ ಬನ್ನಿ. ಯಾರಾದಿದ್ದರೆ ನಾನು ನಮ್ಮ ರಿಪೋರ್ಟರ್ ನಂಬರ್ ಕೂಡ ಕೊಡ್ತೀನಿ. ನಾನು ಸರ್ಕಾರದ ಗಮನಕ್ಕೂ ತರ್ತೀನಿ, ಇಲ್ಲ ಅಂತಲ್ಲ. ಒಂದು ನೋಡಿ, ಪಕ್ಕದಲ್ಲೇ ಜಾಗ ಇದೆ, ಒಂದು ಒಳ್ಳೆ ಶೌಚಾಲಯ ಕಟ್ಟಿಕೊಟ್ರೆ 1 ಲಕ್ಷದಲ್ಲಿ ಒಂದು ಒಳ್ಳೆ ಶೌಚಾಲಯ ಆಗುತ್ತೆ. ಯಾರಾದರೂ ಮುಂದೆ ಬರೋರಿದ್ದರೆ ಖಂಡಿತವಾಗ್ಲೂ ಆ 354 ವಿದ್ಯಾರ್ಥಿಗಳ ತುಂಬ ಪ್ರಾಬ್ಲಮ್ ಕೊನೆಗೊಳ್ಳುತ್ತೆ. 1 ಕೊಟ್ಕೊಡ್ಬೋದು ಅಥವಾ 2 ಕಟ್ಕೊಡ್ಬೋದು. ಅಲ್ಲಿ ಜಾಗದ ವ್ಯವಸ್ಥೆ, ಅಲ್ಲಿ ಮುಖ್ಯ ಶಿಕ್ಷಕರ ಹತ್ರ ಮಾತಾಡುವಂಥ ವ್ಯವಸ್ಥೆ, BO ಪರ್ಮಿಷನ್ ಅದೆಲ್ಲ ನಾವು ಮಾಡ್ತೀವಿ. ರಿಪಬ್ಲಿಕ್ ಕನ್ನಡ ಮಾಡುತ್ತೆ. 354 ಮಕ್ಕಳಿದ್ದಾರೆ ಸರ್. ಈಗಂತೂ ನೋಡಿ, ನಾವು ಫೋರ್ಸ್ಫುಲಿ ಅವರನ್ನು ಒಂದು ರೀತಿಯಲ್ಲಿ ಬಯಲು ಶೌಚಾಲಯಕ್ಕೆ ಅಟ್ಟದಂಗಿರುತ್ತೆ. ಯಾಕೆ ನಮ್ಮ ಸರ್ಕಾರಿ ಶಾಲೆಗೆ ಹೋಗುವಂಥ ಬಡ ಕುಟುಂಬದ ಮಕ್ಕಳು ಈ ರೀತಿ ಒಂದು ಅಸಹನೀಯ ಬದುಕನ್ನು ಬದುಕಬೇಕು? ನಮಗನ್ಸತ್ತಲ್ವ, ಎಲ್ಲೋ ವ್ಯಾನ್ ಬರುತ್ತೆ, ಮಕ್ಕಳೆಲ್ಲ ಶೂ ಹಾಕ್ಕೊಂಡು ಟೈ ಹಾಕ್ಕೊಂಡು ಜಿಗ್ ಜಾಕ್ ಅಂತೇಳಿ ಹೋಗ್ತಾ ಇರ್ತಾರೆ. ನಾವು ಆರಂಭದಲ್ಲೇ ನಮ್ಮ ಮಕ್ಕಳನ್ನು, ನಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ಬಡ ಕುಟುಂಬದ ಮಕ್ಕಳನ್ನು ಒಂದು ರೀತಿಯಲ್ಲಿ ನೀನು ವೇಸ್ಟ್ ಬಾಡಿ ಅನ್ನೋಂಥ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಬಾರ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರೆಲ್ಲ: ಗೋಪಾಲ್ ನಾಯಕ್ PDO, ಮತ್ತೊಮ್ಮೆ ಫೋಟೋ ತಗೊಳ್ಳಿ. ಗೋಪಾಲ್ ನಾಯಕ್ PDO, ಇವರ ಹರ್ಷಲ್ ಜಿಲ್ಲಾ ಪಂಚಾಯತ್ CO. ಹರ್ಷಲ್ ಅವರ ಗಮನಕ್ಕೆ, ಎಲ್ಲಿದ್ದೀರಿ ಸ್ವಾಮಿ ಅಂತಲ್ಲ, ನಿಮ್ಮ ಗಮನಕ್ಕೆ ಸರ್, ಇಲ್ಲಿ ಒಂದೇ ಒಂದು ಶೌಚಾಲಯ ಇರೋದು. ನಾವು ಕೂಡ ರಿಪಬ್ಲಿಕ್ ಕನ್ನಡ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ಆ ಭಾಗದಲ್ಲಿ ಯಾರಾದರೂ ಪುಣ್ಯಾತ್ಮರಿದ್ದರೆ, ಇಲ್ಲ ನಾನೊಂದು ಹೆಲ್ಪ್ ಮಾಡಬೇಕು ಸಮಾಜಕ್ಕೆ ಅಂತಿದ್ದರೆ ದಯವಿಟ್ಟು ಬನ್ನಿ. ನಿಮ್ಮ ಒಂದೇ ಒಂದು ರೂಪಾಯಿ ವೇಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ನಾವು, ಅದಂತೂ ಪಕ್ಕ. ಯಾಕಂದರೆ ಅದು ನೀವೇ ಮಾಡೋದು, ನಾವು ಅಲ್ಲಿ ಮುಂದಿರ್ತೀವಿ ಅಷ್ಟೇ. ಇಲ್ಲಿ ತನಕ ನಮಗಿರುವಂಥ, ನಮ್ಮ ಮೇಲಿರುವಂಥ ಒಂದು ವಿಶ್ವಾಸ ಏನಪ್ಪ ಅಂತಂದರೆ, ನಾವು ಮಾಡಿದಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ತನಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀರಿ. 1-2 ಅಲ್ಲ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀರಿ. ಆದರೆ ಅದರ ಒಂದೊಂದು ರೂಪಾಯಿ ಲೆಕ್ಕವನ್ನು ಕೂಡ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅದು ನಾನು ನೀವು ಉಳಿಸ್ಕೊಂಡಿರುವಂಥ ವಿಶ್ವಾಸ ಇರುತ್ತೆ. ಯಾಕಂದರೆ ನೀವು ಕೊಟ್ಟ ದುಡ್ಡನ್ನು ನಾವು ಯಾವತ್ತೂ ಕೂಡ ಕೈಯಲ್ಲಿ ಇಸ್ಕೊಂಡು ಇಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅಂಥದಕ್ಕೆ ಅವಕಾಶನೇ ಕೊಡಲಿಲ್ಲ. ಯಾರು ಸಂಬಂಧಪಟ್ಟವರಿದ್ದಾರೆ ಸಂಬಂಧಪಟ್ಟವರಿಗೆ ನೇರವಾಗಿ. ಈಗಲೂ ಅಷ್ಟೇ, ನಾನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ರಿಪೋರ್ಟರ್ ನಂಬರ್ ಕೊಡ್ತೀನಿ. ಯಾರಾದರೂ ಇಲ್ಲ ನಾವು ಶೌಚಾಲಯ ಮಾಡಿಕೊಡ್ತೀವಿ ಸರ್, ಒಂದು 4 ಜನ, ಒಂದು ಸಂಘ, ಒಂದು ಸಂಸ್ಥೆ, ಒಂದು ರೋಟರಿ ಕ್ಲಬ್ ಇರುತ್ತೆ, ಅಥವಾ ಲಯನ್ಸ್ ಕ್ಲಬ್ ಇರುತ್ತೆ, ಅಥವಾ ಬೇರೆ ಯಾವುದೋ ಕ್ಲಬ್ ಇರುತ್ತೆ, ಅಥವಾ ಲಿಂಗಾಯತರ ಒಕ್ಕೂಟ ಇರುತ್ತೆ, ಕುರುಬರ ಒಂದು ಟೀಮ್ ಇರುತ್ತೆ, ಅಂದರೆ ಒಕ್ಕೂಟಗಳು ಯಾವುದಾದ್ರೂ, ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟ ಯಾವುದಾದ್ರೂ ಇರುತ್ತೆ, ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಟೀಮ್ ಇರುತ್ತೆ. ನಾವೊಂದು 4 ಜನ, ಒಂದು 10 ಜನ ಸರ್ 10,000 ಸೇರಿಸ್ಬಿಟ್ಟು ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ದಯವಿಟ್ಟು ನಾನು ಅದಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ. ಒಂದು ಶೌಚಾಲಯ ಆಗಬೇಕಾಗಿದೆ. ಗೋಪಾಲ್ ನಾಯ್ಕ್ PDO, ಮಹದೇವ್ ಮುಖ್ಯ ಶಿಕ್ಷಕರು, ಶೋಭಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷೆ, ಅವರ ಹತ್ರನೂ ಮಾಡಿಸೋಣ, ಇಲ್ಲ ಅಂತಲ್ಲ. ನನಗೆ ಭಾಳ ಆಶ್ಚರ್ಯ, ಇಲ್ಲಿ SDMC ಅವರೊಂದು ವ್ಯವಸ್ಥೆ ಪ್ರಯತ್ನ ಪಟ್ಟಿದ್ದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಾಗಿತ್ತು. ಪಾಪ ಅವರ ಕಷ್ಟ ಏನಿದೆ ನನಗೆ ಗೊತ್ತಿಲ್ಲ. ಇನ್ನು ವಿನಾಯಕ SDMC ಅಧ್ಯಕ್ಷರು, ದೊಡ್ಡಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೊಡ್ಡವ್ವ, ದಾಸಪ್ಪನವರ್ ಅಲ್ಲಿಯ BO, ಆ್ಯಂಡ್ ಮೋಹನ್ DDPI, ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿಯವರೆಲ್ಲ ಮನಸ್ಸು ಮಾಡಿದರೆ 2 ನಿಮಿಷ ಕೆಲಸ. ಯಾವುದಕ್ಕೆಲ್ಲ ಏನು ಸ್ಪಾನ್ಸರ್ ಮಾಡಿಸ್ತಾರೆ, ಇದಕ್ಕೆ ಮಾಡಿಸೋಕ್ಕಾಗಲ್ವಾ? ಹಾಗಾಗಿ ನಾನು ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಡ್ತಾಯಿದ್ದೀನಿ. ನೀವು ಅಲ್ಲಿಯ ರಾಜಕಾರಣಿ ಆಕಾಂಕ್ಷಿಯಾಗಿದ್ದರೆ, ಇಲ್ಲ ನಾನು ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ನಿಲ್ಲಬೇಕು, ತಾಲೂಕು ಪಂಚಾಯತಿಗೆ ನಿಲ್ಲಬೇಕು, MLAಗೆ ನಿಲ್ಲಬೇಕು, MP ಗೆ ನಿಲ್ಲಬೇಕು, ನನಗೊಂದು ಪ್ರಚಾರ ಬೇಕು ಅಂತಂದರೆ ಬನ್ನಿ, ನಾನು ಕೊಡ್ತೀನಿ. ಶೌಚಾಲಯ ಕಟ್ಟಿಕೊಡಿ ಅಷ್ಟೇ, ಶೌಚಾಲಯ ಕಟ್ಟಿಕೊಡಿ. ಇವರನ್ನೆಲ್ಲ ಗಮನಕ್ಕೆ ನಾನು ತರ್ತಾಯಿದ್ದೀನಿ. ಸರ್ಕಾರವೇ ಶೌಚಾಲಯ ಕಟ್ಟಿಕೊಟ್ರೆ ಒಳ್ಳೆಯದು. 80ರಿಂದ 1 ಲಕ್ಷದ ಒಳಗಾಗಿ ಒಂದು ಶೌಚಾಲಯ ಆಗುತ್ತೆ. ನಿಮಗೊಂದು ಅವಕಾಶ, ಮುಕ್ತ ಅವಕಾಶ. ಕೆಲವರೆಲ್ಲ ದೇವಸ್ಥಾನಕ್ಕೆ ಮತ್ತೊಂದಕ್ಕೆಲ್ಲ ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ. ಅವ್ರಿಗೆ ಅವರ ನಂಬಿಕೆ, ದೇವಸ್ಥಾನಕ್ಕೆ ಹಾಕಿದರೆ ಅಲ್ಲಿ ತಲುಪುತ್ತೆ ಅಂತೇಳಿ. ನರೇಂದ್ರ ಮೋದಿ ಅವರೊಂದು ಮಾತನ್ನು ಹೇಳಿದರು, ದೇವಾಲಯಕ್ಕಿಂತಲೂ ಶೌಚಾಲಯ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರು. ಒಮ್ಮೊಮ್ಮೆ ದೊಡ್ಡ ನಾಯಕರ ಬಾಯಿಂದ ಅಂತ ಮಾತು ಬರಬೇಕಾಗುತ್ತೆ. ಬೇರೆ ಯಾರೋ ನಾಯಕ ಅದನ್ನು ಹೇಳಿದಿದ್ರೆ ಮೇಲೆ ಕೆಳಗೆ ಆಗ್ತಾಯಿತ್ತು. ಯಾಕೆ ಹೇಳಿದ್ರು ಅಂತಂದರೆ, ಕ್ಲೆನ್ಸಿನೆಸ್. ನಾವು ನಮ್ಮನ್ನು ಶುಚಿಯಾಗಿಡದೇ ಇದ್ದರೆ, ಅದಕ್ಕೆ ಬಹಳ ದೊಡ್ಡ ಆರಂಭವನ್ನು ಮಾಡಿದ್ದು
ಮಹಾತ್ಮ ಗಾಂಧಿಯವರು ಈ ಹಿಂದೆ ಒಮ್ಮೆ ಕೋಲ್ಕತ್ತಾದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ. ಗಲಾಟೆನ ಒಂದು ಕಾರ್ಯಕ್ರಮ ಆಗಿರುತ್ತೆ, ಒಂದು ಗಲಾಟೆ ಆಗಿರುತ್ತೆ. ಗಲಾಟೆ ಆಗಿ ಮರುದಿವಸ ಎಷ್ಟು ಕಸ ಬಿದ್ದಿರುತ್ತೆ ಅಂತಂದರೆ ಮಹಾತ್ಮ ಗಾಂಧಿಯವರು ತನ್ನ ಚಪ್ಪಲಿಯನ್ನು ಒಂದು ಸೈಡಲ್ಲಿಟ್ಟು ಆ ಸೊಂಟಕ್ಕೆ ಅವರ ಆ ಧೋತಿ ಅಂದರೆ ಏನು ಒಂದು ಉಟ್ಕೋತಾರಲ್ಲ ಅವರು, ಅದನ್ನು ಸರಿಯಾಗಿ ಕಟ್ಟಿಕೊಂಡು ಒಂದೊಂದೇ ಕಸ ತೆಗೆಯೋಕ್ಕೆ ಶುರು ಮಾಡಿದ್ರಂತೆ. ಹಿಂದೂ ಮುಸ್ಲಿಂ ಗಲಾಟೆ ಏನಾಗಿತ್ತಲ್ಲಿ ಎಲ್ಲರ ಮನೆಯಿಂದ ಹೊರಬಂದು ಇಡೀ ಕೋಲ್ಕತ್ತಾ ಆ ಬೀದಿಯನ್ನು ಕ್ಲೀನ್ ಮಾಡಿದರು ಅಂತೇಳಿ. ಅಂದರೆ ಒಬ್ಬ ಒಂದು ದಾರಿ ತೋರಿಸಿದರೆ ಸಾಕು ಅಂತೇಳಿ. ನರೇಂದ್ರ ಮೋದಿಯವರು ಕೂಡ ಒಂದು ಮಾತನ್ನು ಹೇಳಿದರು. 150ನೇ ಮಹಾತ್ಮ ಗಾಂಧಿಯವರ ಜನ್ಮದಿನೋತ್ಸವ ಸಂದರ್ಭದಲ್ಲಿ ನಾವು ಪರಿಶುದ್ಧವಾದ ಒಂದು ಭಾರತವನ್ನು ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿದರು. ಅದನ್ನು ರಾಜಕೀಯವಾಗಿ ಬೇರೆಲ್ಲ ರೀತಿಯಲ್ಲಿ ತಿಳ್ಕೊತಾರೆ. ಒಂದಂತೂ ಅದು ಪಕ್ಕಕ್ಕಿಡಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ದೇಶದ ಬಗ್ಗೆ ಗಮನ ಹರಿಸೋಣ. ನಾವೆಲ್ಲ ಇತ್ತೀಚೆಗೆಲ್ಲ ಅಂದರೆ ಆ ಮಹಾತ್ಮ ಗಾಂಧಿಯವರ ಸೇವನಾ ವಾರ, ಕ್ಲೆನ್ಸಿನೆಸ್, ಕ್ಲೀನಾಗಿಡಬೇಕು, ಇದೆಲ್ಲ ಮರ್ತೋಗಿತ್ತು. ಒಂದ್ಸಗೆ ನರೇಂದ್ರ ಮೋದಿಯವರು ಬಂದರು, ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಮಾತಾಡಿದರು. ಅದು ಎಷ್ಟು ಸಕ್ಸಸ್ ಆಯಿತೋ ಸಕ್ಸಸ್ ಆಗಿಲ್ಲೋ ಅನ್ನೋದರ ಪ್ರಶ್ನೆಗಿಂತ ಹೆಚ್ಚಾಗಿ ಅದು ರಾಜಕೀಯದವ್ರು ಮಾಡ್ತಾರೆ, ಸಕ್ಸಸ್ ಆಯಿತಾ, ಕ್ಲೀನ್ ಆಯಿತಾ ಅಂತ. ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೀನಿ, ನಾನು ಇದನ್ನು ಪದೇ ನನಗೆ ಕಾಡ್ತಾ ಇರುತ್ತೆ. ನೀವೊಂದು ಕಾರಲ್ಲಿ ಹೋಗ್ತಾ ಇರ್ತೀರಿ, ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಒಂದು ಬಿಸ್ಕೆಟ್ ತಿಂತಾ ಇರ್ತೀರಿ, ಬಿಸ್ಕೆಟ್ ಪ್ಯಾಕೆಟ್ ಇರುತ್ತೆ ಕಾರಲ್ಲಿ ಬಸ್ಸಲ್ಲಿ ಹೋದಾಗ, ಅಥವಾ ಒಂದು ವಾಟರ್ ಬಾಟ್ಲ್ ಇರುತ್ತೆ, ವಾಟ್ರ್ ಕುಡಿತೀರಿ, ಬಾಟ್ಲ್ ಖಾಲಿ ಆಗುತ್ತೆ. ನಿಮಗೆ ಆ ಕಾರ್ನ ಗ್ಲಾಸನ್ನು ತೆಗೆದು ಎಸೆಯುವ ಆ ಬಾಟ್ಲ್ ಅಂತ ಮನಸ್ಸು ಬರುತ್ತಾ? ಅಥವಾ ಬಿಸ್ಕೆಟ್ನ ರ್ಯಾಪರ್ ಇದೆಯಲ್ಲ ಎಸೆಯಬೇಕು ಅಂತ ಮನಸ್ಸು ಬರುತ್ತಾ? ಮನಸ್ಸು ಬರಲ್ಲ. ಎದೆ ಮುಟ್ಕೊಂಡು ಹೇಳಿ, ಮನಸ್ಸು ಬರಲ್ಲ ಈಗ. ಯಾಕೆಂತಂದರೆ ಯಾರೋ ಬೈದು ಬಿಡ್ತಾನ, ನಾನು ಮಾಡೋದು ಸರಿನಾ, ಇಂಥ ಒಂದು ಡೌಟ್ ಬರುತ್ತೆ. ಹೌದು ತಾನೆ? ಎದೆ ಮುಟ್ಕೊಂಡು ಹೇಳ್ಬೇಕಿದ್ರೆ ಹೀಗೆ ಒಂದು ರ್ಯಾಪರನ್ನು ಹಿಂಗೆ ಬಿಸಾಡೋಕೆ ಭಯ ಆಗುತ್ತೆ. ಅಯ್ಯೋ ಯಾರಾದ್ರು ನೋಡಿಬಿಟ್ರೆ ಬೈದುಬಿಟ್ರೆ ಅಂತ ಬರುತ್ತೆ. ಅಟ್ಲೀಸ್ಟ್ ನಾವು ಮನೆಗೆ ತಗೊಂಡೋಗಿ ಅದನ್ನು ಹಾಕ್ತೀವಿ. ಓಕೆ, ಸೊ ಹಾಗಿರುವಾಗ ಇಲ್ಲೂ ಕೂಡ ಅಷ್ಟೇ ನಮ್ಮ ಜವಾಬ್ದಾರಿ ಸರ್ಕಾರ ಮಾಡಬೇಕು. ಗೋಪಾಲ್ ನಾಯ್ಕ ಅವರು ಇದ್ದಾರೆ, ಮತ್ತೊಮ್ಮೆ PDO. ಗೋಪಾಲ್ ನಾಯ್ಕರೇ ನಮಸ್ತೆ. ಸರ್ ನಮಸ್ಕಾರ. ಗೋಪಾಲ್ ನಾಯ್ಕ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತದೆ, ಹೇಳ್ರಿ. ಇದು ಬೆಳಗಾವಿ ತಾಲೂಕಿನ ಕಂಗ್ರಾಳಿಯ ಕುರ್ದ್ನ ಸರ್ಕಾರಿ ಶಾಲೆ. ಇಲ್ಲಿ 354 ವಿದ್ಯಾರ್ಥಿಗಳಿಗೆ ಒಂದೇ ಶೌಚಾಲಯ ಇರೋದು. ಹಲೋ ಸರ್, ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ ಸರ್. ಇಲ್ಲಿ ಒಂದೇ ಶೌಚಾಲಯ ಇರೋದು. ಸರ್ ಇಲ್ಲ ಸರ್, ಅಲ್ಲಿ ಶೌಚಾಲಯ ಇದೆ ಸರ್. ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ 2 ಶೌಚಾಲಯ ಇದೆ ಸರ್. ಅದು ಕ್ಲೀನಿಂಗ್ ಪ್ರಾಬ್ಲಮ್ ಆಗಿದ್ರಿಂದ ಮಾಡಿಸಿದೀವಿ ಸರ್. ಈಗ ನಾವು ಪಂಚಾಯತಿಂದ ಕ್ಲೀನ್ ಮಾಡಿಸಿದೀವಿ. ಆಮೇಲೆ ಇನ್ನೊಂದು ಶೌಚಾಲಯದ ಬೇಡಿಕೆ ಇದೆ ಸರ್ ಶಾಲೆಯಿಂದ. ಅದನ್ನು ಕೂಡ ಈಗ ಇದ್ರೊಳಗೆ ಇಟ್ಕೊಂಡಿವಿ ಸರ್, ಆಕ್ಷನ್ ಪ್ಲಾನ್ ಇಟ್ಕೊಂಡು ಮಾಡಿಸ್ತಾ ಇದೀವಿ ಸರ್. ಒಂದು ಶೌಚಾಲಯ ಕಟ್ಟಲಿಕ್ಕೆ ಎಷ್ಟಾಗತ್ತೆ ಸರ್? ಒಂದು ಶೌಚಾಲಯ ಕಟ್ಟಲಿಕ್ಕೆ ಎಷ್ಟಾಗತ್ತೆ? ಎಷ್ಟು ಅಂದ್ರೆ ವೆಚ್ಚ ಸರ್? ಹೌದು, ವೆಚ್ಚ ಆಸ್ ಪರ್ ಎಸ್ಟಿಮೇಟ್ ಸರ್. ಅದು ಹೆಂಗೆ, ಅದು ಎಷ್ಟು ನಾವು ದೊಡ್ಡದು ಮಾಡ್ತೀವಿ ಅದ್ರ ಮೇಲೆ ಇರ್ತದೆ ಸರ್. ಆದ್ರೂ ಒಂದು ಐಡಿಯಾ ಬರಲ್ವೇನ್ರಿ? ಎಷ್ಟರಿಂದ ಎಷ್ಟು ಅಂತ ಹೇಳಿ ಅಷ್ಟೊಂದು ಐಡಿಯಾ? ನೀವು ಇಷ್ಟೆಲ್ಲ ಶೌಚಾಲಯ ಕಡೆ ಒಂದು ಐಡಿಯಾ ಇಲ್ವೇನ್ರಿ ನಿಮಗೆ? ಸರ್ ನರೇಗಾದಲ್ಲಿ 4,70,000 ರೂಪಾಯಿ ಇದೆ ಸರ್. 4 ಲಕ್ಷನಾ? ಹೌದು. ಅದೇನು ಅಲ್ಲ ರೀ, ಇಂದಿರಾ ಗಾಂಧಿ ಆವಾಸ್ ಯೋಜನೆ ಮನೆ 1.25 ಲಕ್ಷ ಸರ್. ಅದೊಂದು ಸ್ಪೆಸಿಫಿಕ್ ಪ್ಲಾನ್ ಇದೆ ಸರ್. ಆ ಪ್ಲಾನ್ ಪ್ರಕಾರ ಅದು ಯಾರು ತಿನ್ಲಿಕ್ಕೆ ಪ್ಲಾನು? ಒಂದು ಶೌಚಾಲಯ ನಾನು ಹೇಳ್ತಿರೋದು, ಒಂದು ಶೌಚಾಲಯ ಕಟ್ಟೋದಕ್ಕೆ ಎಷ್ಟು ಬೇಕು ಸರ್? 4.25 ಲಕ್ಷ ಸರ್. ಒಂದಂದ್ರೆ ಅದು ಯೂನಿಟ್ ಇರುತ್ತೆ ಸರ್, ಪೂರ್ತಿ ಟೋಟಲ್. ಕರೆಕ್ಟಾಗಿ ಹೇಳಿ ಸರ್. ಯೂನಿಟ್ ಇರುತ್ತೆ, ಯೂನಿಟ್ ಒಂದೇ ಯೂನಿಟ್, ಒಂದೇ ಬ್ಲಾಕ್. ಈಗ ನಾನು ನಿಮ್ಮ ಹತ್ರ ಕೇಳ್ತೇನೆ, ನೀವು ಒಬ್ಬರು PDO ಅಲ್ವಾ, ಒಂದು ಐಡಿಯಾ ಇಲ್ವೇನ್ರಿ? ಜಸ್ಟ್ ಕೇಳ್ತಿರೋದು. ಒಂದು ಶೌಚಾಲಯ ಈಗ ನಾವು ಅಲ್ಲಿ ಕಟ್ಕೊಡ್ತೀವಿ ಅಂದಿರ್ಕೊಳ್ಳಿ, ಎಷ್ಟು ಖರ್ಚಾಗತ್ತೆ? ಒಂದು ಶೌಚಾಲಯ ಕಟ್ಟಲಿಕ್ಕೆ ಒಂದು 50,000 ಸಾಕು ಸರ್. ಭಾಳ ಅಂದ್ರೆ 50,000 ಸಾಕಾ? ಒಂದೇ ಶೌಚಾಲಯ ಕಟ್ಟಬೇಕು. ಹೌದು. ಈಗ ನಾನು 1 ಲಕ್ಷ ಮಾಡಿಸ್ಕೊಟ್ರೆ ನೀವು 2 ಶೌಚಾಲಯ ಕಟ್ಟಿಸ್ತೀರಾ? ಕಟ್ಬೋದಲ್ಲ ಸರ್? ಕಟ್ಬೋದಾ? ಒಂದು ಐಡಿಯಾ ಕೇಳಿದ್ದು ನಾನು ಅಷ್ಟೇ. ನಾನು ನಿಮ್ಮನ್ನೇನು ಟೀಕೆ 1 ಲಕ್ಷ ಬಂದರೆ 2 ಶೌಚಾಲಯ ಕಟ್ಟಿಸ್ಬೋದಾ? ಕಟ್ಬೋದು ಸರ್. 50,000 ಬಂದರೆ 1 ಶೌಚಾಲಯ. ಓಕೆ, ಯಾರಾದರೂ ಸ್ಪಾನ್ಸರ್ ಮಾಡಿಕೊಟ್ರೆ ಮಾಡ್ತೀರಾ ಸರ್? ಸ್ಪಾನ್ಸರ್ದ ಅವಶ್ಯಕತೆ ಇಲ್ಲ ಸರ್, ನಾವೇ ಮಾಡ್ತೀವಿ, ಹಾಕೊಂಡಿದ್ದೀವಿ ಸರ್. ಅಲ್ಲ, ನೀವು ಬೇಗ ಮಾಡಿದ್ರೆ ಬೇಡ. ನಾನು ಕೇಳಿದ್ದಷ್ಟೇ, ನಾನು ನಿಮ್ಮನ್ನೇನು ಅವಮಾನ ಮಾಡಲಿಕ್ಕೆ ಕೇಳಿದ್ದಲ್ಲ ಸರ್. ಏನಾಗಿದೆ ಹೇಳ್ತೀನಿ ಕೇಳ್ತಾರಲ್ಲಿ, ಮೇಂಟೆನೆನ್ಸ್ ಎಲ್ಲ ಅದಕ್ಕೆ ಅದು ಪ್ರಾಬ್ಲಮ್ ಆಗಿದೆ. ಈಗ ಮೇಂಟೆನೆನ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಸರ್, ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಮಾಡ್ತಾ ಇದ್ದಾರೆ ಸರ್. ನಮ್ಮ ಆ್ಯಕ್ಷನ್ ಪ್ಲಾನಲ್ಲಿ ಇಟ್ಕೊಂಡಿದ್ದೀವಿ. ತ್ವರಿತವಾಗಿ ಅವ್ನು ಮಾಡಿ ಕೊಡ್ತಾ ಇದ್ದೀವಿ ಸರ್ ಮತ್ತೆ ಶೌಚಾಲಯ. ಓಕೆ,
ಸರಿ, ನಮ್ಮ ರಿಪೋರ್ಟ್ರಲ್ಲಿದ್ದಾರೆ ಮೈಲಾರಿ. ನಮ್ಮ ರಿಪೋರ್ಟ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಅಲ್ಲಿ ಪಿ ಡಿ ಅವರು ಹೇಳಿದನ್ನು ಕೇಳಿಸ್ಕೊಂಡ್ರಿ. ಆಮೇಲೆ ಶೌಚಾಲಯ ಕಟ್ಟಿಕೊಡುವ ಸಂದರ್ಭದಲ್ಲಿ ಇಲ್ಲಿಂದ ಹುಡುಗರೆಲ್ಲ ಶಾಲೆ ಬಿಟ್ಟು ಹೋಗಿರ್ತಾರೆ, ಅಂಥ ಪರಿಸ್ಥಿತಿ ಇರಲಿ. ನಾನು ಇವತ್ತು ನಿಮ್ಮ ನಂಬರ್ ಕೊಡ್ತೀನಿ. ನಾನು ಅವ್ರಿಗೆ ಹೇಳಿದ್ದೀನಿ 50ರಿಂದ 1 ಲಕ್ಷ ಯಾರಾದರೂ ಕೊಟ್ಟರೆ 1 ಲಕ್ಷ ಯಾರಾದರೂ ಸ್ಪಾನ್ಸರ್ ಮಾಡಿದರೆ 2 ಶೌಚಾಲಯ ಕಟ್ಬೋದು. ಒಂದು ವೇಳೆ 50,000ದಿಂದ 1 ಲಕ್ಷ ಸ್ಪಾನ್ಸರ್ ಮಾಡಿಸ್ಕೊಟ್ರೆ ನಿಮಗೆ, ನೀವಲ್ಲಿ ಪಿ ಡಿ ಅವ್ರ ಹತ್ರ ಮಾತಾಡಿ, ಉಳಿದವ್ರ ಹತ್ರ ಮಾತಾಡಿ ಪರ್ಮಿಷನ್ ಎಲ್ಲ ತಗೊಂಡು ಮಾಡಿಸ್ತೀರಾ? ಸಾಧ್ಯ ಇದೆಯಾ? ಎಷ್ಟು ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ? ಎಷ್ಟು ಶೌಚಾಲಯ ಇದೆ ಅಲ್ಲಿ? ಹಲೋ, ಧ್ವನಿ ಕೇಳ್ತಾ ಇದೆಯಾ? ಹಲೋ 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 ಓಕೆ, ಅವರೊಂದು ಅಲ್ಲಿಯ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಕುಂದಾನಗರಿ ಬೆಳಗಾವಿಯಲ್ಲಿ ಶಾಲಾ ಮಕ್ಕಳು ಮೂತ್ರ ವಿಸರ್ಜನೆಗಾಗೂ ಕೂಡ ಪರದಾಡುವಂಥ ಹೈರಾಣಾಗಿರುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದು ಕೂಡ ಬೆಳಗಾವಿಯ ಮಹಾನಗರ ವ್ಯಾಪ್ತಿಯಲ್ಲಿ. ಅಂದರೆ ನಾನಿರುವಂಥ ಸ್ಥಳ ಈಗ ಬೆಳಗಾವಿಯ ಕಂಗ್ರಾಳಿ ಖುರ್ದ್ ಅನ್ನೋ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಶಾಲೆಯನ್ನು ಪಾಟೀಲ್ ಪುಟ್ಟಪ್ಪ ಅವರು ಹೋರಾಟ ಮಾಡಿ ಪಡೆದಂಥ ಶಾಲೆ. ಆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಾನು ನೋಡ್ತೇನೆ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ಏನು ಮೂತ್ರ ವಿಸರ್ಜನೆಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಪ್ರಮುಖವಾಗಿ MS ಪ್ರಾಬಲ್ಯ ಇರುವಂಥ ಈ ಶಾಲೆಯಲ್ಲಿ ಪ್ರಮುಖವಾಗಿ ಕನ್ನಡ ಉಳಿವಿಗಾಗಿ ಇಲ್ಲಿ ಇರುವಂಥ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಅವರು ಕೂಡ ಹೋರಾಟವನ್ನು ಮಾಡಿದರು. ಹೋರಾಟವನ್ನು ಮಾಡಿ ಈ ಒಂದು ಶಾಲೆಯನ್ನು ಪಡೆದಿದ್ದರು. ಮತ್ತು ಈ ಶಾಲೆಗೆ 3 ಬಾರಿ ಕೂಡ MS ಪುಂಡ್ರು ಬೆಂಕಿಯನ್ನು ಇಟ್ಟಿದ್ರು. ಆದರೆ ಇದಕ್ಕೆ ಇಲ್ಲೇ ಪಕ್ಕದಲ್ಲೇ ಮರಾಠಿ ಶಾಲೆ ಇದೆ, ಅಲ್ಲಿ ಎಲ್ಲ ಸೌಲಭ್ಯ ಕೂಡ ಇದೆ. ಆದರೆ ಇಲ್ಲಿ ಕಳೆದ 4-5 ವರ್ಷಗಳಿಂದ ಕೂಡ ಒಂದೇ ಒಂದು ಶೌಚಾಲಯ ಅದು ಆಗಿರುವಂಥದ್ದು. ಅದು ಕೂಡ ಇದು 2020-21ನೇ ಸಾಲಿನಲ್ಲಿ ನಿರ್ಮಾಣ ಆದಂಥ ಶೌಚಾಲಯ. ಆದರೆ ಮಕ್ಕಳ ಸಂಖ್ಯೆ 350ಕ್ಕೂ ಅಧಿಕ ಇದೆ. ಹೀಗೆ ಒಂದೇ ಒಂದು ಶೌಚಾಲಯ ಇರುವುದರಿಂದ ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಆದಷ್ಟು ಬೇಗ ಇಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶೌಚಾಲಯನ ನಿರ್ಮಾಣ ಮಾಡಬೇಕು ಅನ್ನೋದು ಜನರ ಒಂದು ಒತ್ತಾಯ ಆಗಿದೆ. ಮತ್ತು SDMC ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಆದಷ್ಟು ಬೇಗ ಇದನ್ನು ಮತ್ತೊಂದು ಶೌಚಾಲಯ ನಿರ್ಮಾಣಕ್ಕೆ ಅವಕಾಶವನ್ನು ಕೊಡಬೇಕು. ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಒಂದೇ ಒಂದು ಶೌಚಾಲಯ ಇರೋದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಮತ್ತು ಇಲ್ಲಿ ಕನ್ನಡ ಭಾಷಾ ಮಕ್ಕಳಿಗೆ ಮತ್ತು ಮರಾಠಿ ಭಾಷಾ ಮಕ್ಕಳಿಗೆ ತಾರತಮ್ಯ ಆಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಏನು ಮಾಡ್ತಿದೆ, ಬೆಳಗಾವಿ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಿದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಕಾರಣ ಇದೇ ಒಂದು ಗ್ರಾಮದಲ್ಲಿ ಮರಾಠಿ ಶಾಲೆ ಇದೆ, ಅಲ್ಲಿ ಎಲ್ಲ ಸೌಲಭ್ಯ ಕೂಡ ಇದೆ ಅನ್ನೋ ಒಂದು ಮಾತನ್ನು ಕೂಡ ಸ್ಥಳೀಯ ಜನ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಈ ಶಾಲೆಗೆ ಸರಿಯಾದ ಸೌಲಭ್ಯ ಇಲ್ಲ. ಮತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.